ಡಿಸಿಎಂ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಚೂ ಬಿಟ್ಟಿದ್ದಾರೆ. ಮೂವರು ಡಿಸಿಎಂ ವಿಚಾರದ ಬಗ್ಗೆ ಆರ್ ಅಶೋಕ್ ಈ ರೀತಿ ಆರೋಪ ಮಾಡಿದ್ದಾರೆ. ಸಚಿವರು ಮತ್ತೆ ಮತ್ತೆ ಹೇಳ್ತಾರೆ ಅಂದ್ರೆ ಸಿಎಂರ ಬೆಂಬಲ ಇದೆ. ಸಿದ್ದರಾಮಯ್ಯರನ್ನೇ ಸಚಿವರನ್ನ ಹೀಗೆ ಡಿಸಿಎಂ ಮಾಡೋದಕ್ಕೆ ಹೇಳಿ ಅಂತ ಚೂ ಬಿಟ್ಟಿರೋದು. ಸಿದ್ದರಾಮಯ್ಯ ಬೆಂಬಲ ಇಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಹೇಳಿದ್ರು ಕೂಡ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ 3 ಡಿಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು, ಅದನ್ನ ಮಾಡಿಸ್ತಾ ಇದ್ದಾರೆ. ಹೀಗಂತ ನವದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಇರ್ತಾರ, ಸಿದ್ದರಾಮಯ್ಯ 2.5 ವರ್ಷ ಆದ್ಮೇಲೆ ಹೋಗ್ತಾರ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇಲ್ಲಿಗೆ ಅಧಿಕಾರಕ್ಕೆ ಬರ್ತಾರ. ಈ ಗೊಂದಲದಲ್ಲಿ ಕಿತ್ತಾಡ್ತಾ ಇದ್ದಾರೆ. ಮತ್ತೆ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರು ಚೂ ಬಿಟ್ಟಿದ್ದಾರೆ. ಈಗ ಎಲ್ಲ ಒಂದು 7-8 ಜನನ ಒಬ್ಬ ಮುಖ್ಯಮಂತ್ರಿಯಾಗಿ ಮಂತ್ರಿಗಳು ಮಾತಾಡ್ತಾರೆ ಅಂದರೆ ಧೈರ್ಯ ಎಲ್ಲಿಂದ ಬರ್ತೈತೆ ಅವ್ರಿಗೆ? ಹೈಕಮಾಂಡ್ ಪದೇ ಪದೇ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ ಮಂತ್ರಿಗಳು. ಅಂದರೆ ಮುಖ್ಯಮಂತ್ರಿ ಬೆಂಬಲ ಇಲ್ದಿದ್ದು ಯಾರು ಹಿಂಗೆ ಮಾತಾಡಲ್ಲ. ಅದರಿಂದ ಮುಖ್ಯಮಂತ್ರಿನೇ ಚೂ ಬಿಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕುವಂಥದ್ದಕ್ಕೆ ಮುಖ್ಯಮಂತ್ರಿ ಚೂ ಬಿಡ್ತಾ ಇದೆ. ಒಂದು ರೀತಿ ಅಧಿಕಾರದ ಕಚ್ಚಾಟದಲ್ಲಿ ಜನರ ನೋವು ಕಷ್ಟಗಳನ್ನು ಮರಿತಾ ಇದ್ದಾರೆ. ಕಳೆದ 8 ತಿಂಗಳಲ್ಲಿ ಮುಂದೆ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಕರ್ನಾಟಕದಲ್ಲಿ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.